ನೂರಾರು ಆಲೋಚನೆಗಳು ನಮ್ಮ ತಲೆಯಲ್ಲಿ ಬರ್ಬೋದು. ಅವು ಬಂದಾಗ ಕೆಲವು ಜನ ಅಂದ್ಕೊಳ್ಳೋದು ಇಷ್ಟೇ, ಅಯ್ಯೋ ಇದೆಲ್ಲ ಸಕ್ಸಸ್ ಆಗಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಸುಮ್ಮನೆ ಯೋಚನೆ ಮಾಡಲಿಕ್ಕೆ ಚಂದ ಅಂತೆಲ್ಲ ಅನ್ಕೋತೀವಿ. ಆದರೆ ಯಾವುದೇ ಯಶಸ್ಸು ಕೂಡ ಹೀಗೆ ಯಾವುದ್ಯಾವುದೋ ಚಿಂತನೆಗಳಿಂದಲೇ ಬಂದಿರೋದಾಗಿರುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅನೇಕ ಬಾರಿ ವಿಶೇಷ ಆವಿಷ್ಕಾರಗಳು ಆಗಿರೋದು ಅಕಸ್ಮಾತ್ತವಾಗಿ. ಏನನ್ನೂ ಕಂಡುಹಿಡಿಯಲಿಕ್ಕೆ ಹೋಗಿ ಇನ್ನೇನನ್ನೋ ವಿಶೇಷವಾದದ್ದನ್ನು ಕಂಡುಹಿಡಿದ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಅಥವಾ ಒಂದು ಯೋಚನೆಯನ್ನು ಮತ್ತೊಬ್ಬರು ಮುಂದುವರಿಸಿ ಮೂಲಕ್ಕಿಂತಲೂ ಭಿನ್ನವಾದ ಶ್ರೇಷ್ಠವಾದ ಚಿಂತನೆ ಹೊರಹೊಮ್ಮಿದ್ದು ಕೂಡ ಇದೆ. ಅಮೆರಿಕದಲ್ಲಿ ಒಬ್ಬ ಹುಡುಗ ವಿದ್ಯುತ್ ಶಕ್ತಿಯ ಆಟಿಕೆಗಳನ್ನು ಮಾಡೋದರಲ್ಲಿ ತುಂಬ ಉತ್ಸಾಹಿ. ಅಮೆರಿಕಾಗೆ ವಲಸೆ ಬಂದಿದ್ದ ಯಹೂದಿ ಕೋವೆನ್ ದಂಪತಿಗಳ 9 ಮಕ್ಕಳಲ್ಲಿ 8ನೆಯವನಾದ ಜೋಶುವಾ ಲಿಯೋನೆಲ್ ಕೋವೆನ್ ದಿನಕ್ಕೊಂದು ಹೊಸ ಆಟದ ವಸ್ತುಗಳನ್ನು ಮಾಡ್ತಾಯಿದ್ದ. ಒಂದು ಬಾರಿ ಹೂವಿನ ಬುಟ್ಟಿಯಲ್ಲಿ ಬಲ್ಬನ್ನು ಇರಿಸಿ ಅದನ್ನು ಒಂದು ಪುಟ್ಟ ಬ್ಯಾಟರಿಗೆ ತಂತಿಯಿಂದ ಜೋಡಿಸಿ ಹೊರಗಡೆಗೆ ಸ್ವಿಚ್ ಇಟ್ಟ. ಗುಂಡಿ ಅದುಮಿದೊಡನೆ ಬೆಳಕು ಚಿಮ್ಮಿ ಬುಟ್ಟಿಯಲ್ಲಿಯ ಹೂಗಳು ವಿಶೇಷ ಕಾಂತಿಯಿಂದ ಹೊಳಿತಾ ಇದ್ವು. ಇದನ್ನು ಒಬ್ಬ ಬ್ರಿಟಿಷ್ ವ್ಯಕ್ತಿ ಡೇವಿಡ್ ಮಿಸೆಲ್ ಕೊಂಡ್ಕೊಂಡ. ಅವನು ಪೇಟೆಂಟ್ ಮಾಡಿಸಿ ಅಮೇರಿಕಾದ ಕಾರ್ನಾಡ್ ಹ್ಯೂಬರ್ಟನ್ಗೆ ಮಾರಿಬಿಟ್ಟ. ಅವನು ಅದನ್ನು ತನ್ನ ಅಂಗಡಿಯಲ್ಲಿಟ್ಟು ಮಾರತೊಡಗಿದ. ನಂತರ ಈ ವಿದ್ಯುತ್ತಿನ ಬಲ್ಬನ್ನು ಒಂದು ದಪ್ಪ ಕಾಗದದ ಸೂಳಿಯಲ್ಲಿಟ್ಟು ಒಂದು ಭಾಗವನ್ನು ಮುಚ್ಚಿದ. ಆಗ ಬೆಳಕನ್ನು ನಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ತಿರುಗಿಸ್ಬೋದಾಗಿತ್ತು. ಅದನ್ನೇ ಎಲೆಕ್ಟ್ರಿಕ್ ಟಾರ್ಚ್ ಅಂತ ಹೇಳಿ ಕರೆದು. ನಂತರ ಅದನ್ನು ಪರಿಷ್ಕಾರಗೊಳಿಸಿ ಒಳಗಡೆ ಹಿತ್ತಾಳೆಯ ಪ್ರತಿಫಲಕವನ್ನು ಸೇರಿಸಿದ. ಆಗ ಬೆಳಕು ಇನ್ನೂ ಪ್ರಖರವಾಗಿ ಬರತೊಡಗಿತು. ಮುಂದೆ ಕಾಗದದ ಕೊಳವೆಯ ಬದಲಾಗಿ ಹಿತ್ತಾಳೆಯ ಕೊಳವೆಯನ್ನು ನಿರ್ಮಿಸಿ ಅದಕ್ಕೆ ಸರಿಯಾಗುವಂತಹ ಬ್ಯಾಟರಿಯನ್ನು ತಯಾರಿಸಿ ಕೊಳವೆಯ ಒಳಗಿಟ್ಟ. ಈಗ ಈ ಬೆಳಕಿನ ಕೊಳವೆಯನ್ನು ಯಾರು ಎಲ್ಲಿ ಬೇಕಾದರೂ ಒಯ್ಯಬಹುದಾಗಿತ್ತು. ಅದೊಂದು ಅದ್ಭುತ ಆವಿಷ್ಕಾರ ಅನ್ನಿಸ್ತು. ಜನರಿಗೆ ಕತ್ತಲೆಯಲ್ಲಿ ನಡೆಯುವಾಗ, ಮನೆಯಲ್ಲಿ ಬೆಳಕಿಲ್ಲದಾಗ, ಆಸ್ಪತ್ರೆ ಅಂಗಡಿಗಳಲ್ಲಿ ಈ ಟಾರ್ಚ್ ಬೆಳಗಲಾರಂಭಿಸಿತು. ಜೇಬಿನಲ್ಲಿ ಬೆಳಕಿನ ಕೊಳವೆಯನ್ನು ಇಟ್ಕೊಂಡು ಹೋಗೋದು ಪ್ರತಿಷ್ಠೆಯ ಲಕ್ಷಣವೇ ಆಯಿತು. ನಿಧಾನವಾಗಿ ಈ ಟಾರ್ಚ್ನಲ್ಲಿ ಅನೇಕ ವಿನ್ಯಾಸಗಳಾಗಿ ಪುಟ್ಟ ಪುಟ್ಟ ಬ್ಯಾಟರಿಗಳು ಬರಲಾರಂಭಿಸಿದವು. ಕಾರ್ನಾಡ್ ಹ್ಯೂಬರ್ಟ್ ತನ್ನ ಹೊಸ ಕಂಪನಿಯ ಹೆಸರನ್ನು ದ ಅಮೇರಿಕನ್ ಎವರ್ ರೆಡಿ ಕಂಪನಿಯಾಗಿ ದಾಖಲಿಸಿದ. ತನ್ನ ಕಂಪನಿ ತಯಾರಿಸುವ ಬ್ಯಾಟರಿಗಳನ್ನು ಎವರ್ ರೆಡಿ ಎಂಬ ಹೆಸರಿನಿಂದಲೇ ಮಾರತೊಡಗಿದ. ಕೆಲಸವಿಲ್ಲದೆ ನೌಕರಿಗಾಗಿ ಅಲೆದಾಡ್ತಾ ಇದ್ದ ಹ್ಯೂಬರ್ಟ್ ಈಗ ಪ್ರತಿಷ್ಠಿತ ಕಂಪನಿಯ ಮಾಲೀಕನಾದ. 1914ರಲ್ಲಿ ಕಂಪನಿಯ ಹೆಸರನ್ನು ನ್ಯಾಷನಲ್ ಕಾರ್ಬನ್ ಕಂಪನಿ ಅಂತ ಬದಲಾಯಿಸಿದ ಕೂಡ. ನಂತರ 1917ರಲ್ಲಿ ಈ ಕಂಪನಿ ಪ್ರಖ್ಯಾತವಾದಾಗ ಯೂನಿಯನ್ ಕಾರ್ಬೈಡ್ ಕಂಪನಿಯೊಂದಿಗೆ ಸೇರಿಕೊಂಡು ದ ಯೂನಿಯನ್ ಕಾರ್ಬೈಡ್ ಮತ್ತು ಕಾರ್ಬನ್ ಕಂಪನಿಯಾಯಿತು. ಈಗ ಪ್ರತಿ ವರ್ಷ ಕೋಟ್ಯಾಂತರ ಬ್ಯಾಟರಿ ಸೆಲ್ಗಳನ್ನು ಎವರ್ ರೆಡಿ ಮತ್ತು ಎನರ್ಜೈರ್ ಹೆಸರಿನಿಂದ ತಯಾರು ಮಾಡುತ್ತಿರುವಂಥ ಈ ಕಂಪನಿ ವಾರ್ಷಿಕ ಆದಾಯ 1,50,000 ಕೋಟಿ ರೂಪಾಯಿಗಳಷ್ಟು. ಆದ್ಮೇಲೆ ಈ ಕಥೆಯನ್ನು ಒಮ್ಮೆ ಆಳವಾಗಿ ಗಮನಿಸಿ, ನಮ್ಮ ಮನಸ್ಸಿಗೆ ಹೊಳೆಯುವ ಯಾವುದೇ ಚಿಂತನೆ ಅಥವಾ ಯೋಜನೆ ಅಪ್ರಯೋಜಕವಲ್ಲ. ನಾವು ಬಹಳಷ್ಟು ಜನ ಹೊಳೆದ ಹೊಸ ಯೋಜನೆಯನ್ನೇ ಮರೆತೇ ಬಿಡ್ತೇವೆ, ಅಥವಾ ಮತ್ತಾರು ಅದನ್ನು ಪ್ರಯೋಗಿಸಿದಾಗ ನನಗೆ ಈ ವಿಚಾರ ಮೊದಲೇ ಗೊತ್ತಿತ್ತು ಅಂತ ಹೇಳ್ತೇವೆ. ಹೊಳೆದ ಚಿಂತನೆಯನ್ನು ದಾಖಲಿಸಿ ಪರಿಶ್ರಮದಿಂದ ಪ್ರಯೋಗ ಮಾಡಿದಾಗ ಹೊಸದೊಂದು ಆವಿಷ್ಕಾರವಾಗ್ತದೆ, ಪ್ರಪಂಚಕ್ಕೊಂದು ಕೊಡುಗೆಯಾಗ್ತದೆ. ಹ್ಯೂಬರ್ಟ್ನ ಬೆಳಕಿನ ಕೊಳವೆ ಹೊಸ ತಂತ್ರಜ್ಞಾನದ ಒಂದು ದೊಡ್ಡ ಕೊಡುಗೆಯಾದದ್ದು ಅದ್ಭುತ ರಮ್ಯ ಕಥೆ. ಅಂತಹ ಚಿಂತನೆಗಳು ಎಷ್ಟೋ ಬಾರಿ ನಮ್ಮ ಮನಸ್ಸಿನಲ್ಲಿ ಅಥವಾ ಬೆಳೆಯುತ್ತಿರುವ ಮಕ್ಕಳ ಮನಸ್ಸಿನಲ್ಲಿ ಅವಶ್ಯವಾಗಿ ಮೂಡಬಹುದು. ಆದರೆ ಆ ಚಿಂತನೆಗಳಿಗೆ ಅರ್ಥ ಸಿಗೋದು ಅದರಲ್ಲಿ ನಾವು ಕಾರ್ಯ ತತ್ಪರರಾದಾಗ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ
ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.